ಟೀಸರು ಆ್ಯಂಡ್ ನಮ್ಮ ಹೀರೋ ಮಾತಾಡ್ತಾರೆ, ಐ ನೋ ಇದು ಆ್ಯಕ್ಷನ್ ಅಂತ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಆ್ಯಕ್ಷನ್ ಇದೆ, ಕರೆಕ್ಟ್ ಇದು, ಬಟ್ ಆ್ಯಕ್ಚುಲಿ ಇದು ಇಟ್ಸ್ ಎ ಸೆಂಟಿಮೆಂಟಲ್ ಫಿಲ್ಮ್. ಇನ್ನು ಆ್ಯಕ್ಷನ್ ಇರ್ಬೋದು, ಬಟ್ ದ ಬ್ಯಾಕ್ ಡ್ರಾಪ್ ಆ್ಯಕ್ಷನ್ ಆಗೋ ಕಾರಣಕ್ಕೆ ಏನು ಅಂದರೆ ಇಟ್ ಇಸ್ ಸೆಂಟಿಮೆಂಟ್ ಆ್ಯಂಡ್ ಲವ್. ಆ್ಯಂಡ್ ಇವ್ರದ್ದು ಆ್ಯಕ್ಚುಲಿ ದೇರ್ ಆರ್ 3 shades ಆಫ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದಟ್ ಹ್ಯಾಸ್ ಗಿವನ್ ಹಿಮ್ ಸ್ಕೋಪ್ ಫಾರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿದೆ. ಇನ್ನು ಒಂದು ಅವರು ಪೈಲ್ವಾನ್ ಕ್ಯಾರೆಕ್ಟರ್, ರೆಸ್ಲಿಂಗ್ ಮಾಡೋದು ಆ ಥರ, ಫೈಟಿಂಗ್ ಮಾಡೋದು ಆ ಥರ ಕ್ಯಾರೆಕ್ಟರ್. ಇನ್ನೊಂದು ಹಿ ಈಸ್ ಅ ವೆರಿ ಸೆಂಟಿಮೆಂಟಲ್ ಕ್ಯಾರೆಕ್ಟರ್, ವೆರಿ ಸಾಫ್ಟ್ ಕ್ಯಾರೆಕ್ಟರ್. ಅದಕ್ಕೆ ರಾಮ, ಈಸ್ ದ ರಾಮ ಫಾರ್ ದಟ್. ಇನ್ನೊಂದು ವೆನ್ ಹಿ ಈಸ್ ಪ್ರೊಟೆಕ್ಟಿಂಗ್ ದ ಪರ್ಸನ್ ಸಿಟಿಂಗ್ ನೆಕ್ಸ್ಟ್ ಟು ಹಿಮ್, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹಿ ಗೋಸ್ ಆಲ್ ಔಟ್, ಎಲ್ಲ ಮಾಡ್ತಾರೆ, ಅದು ರಾವಣ. ಸೊ ಈ 3 shades ಇದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್. ಅದಕ್ಕೇನೆ ಮ್ಯೂಸಿಕ್ಕು, ಸಾಂಗ್ಸು, ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾವು ಇನ್ನು ತುಂಬ ಡಿಫ್ರೆಂಟಾಗಿ ಮಾಡಬೇಕಾಗಿತ್ತು ಟು ಟ್ರೀಟ್ ಇಟ್ ಪ್ರಾಪರ್ಲಿ. ಇಟ್ಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್. ಗಜರಾಮ ಸೂಪರ್ ಹಿಟ್ ಆಗಬೇಕು. 2024 ರಿಲೀಸ್ ಆಗ್ತಿದೆ. ದಟ್ ಈಸ್ ನಂಬರ್ 8. ನನಗೆ ಅದು ಲಕ್ಕಿ ನಂಬರ್. ಸೊ ಐ ಹೋಪ್ ಗಜರಾಮ ಇಸ್ ಅ ಸೂಪರ್ ಡೂಪರ್ ಹಿಟ್ ಇನ್ 2024. ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಕಂಟೆಂಟ್ ಇದೆ ಮಾತಾಡೋಕ್ಕೆ. ನಾವು ಅದನ್ನು ಟ್ರೈಲರ್ ಲಾಂಚಲ್ಲಿ ಮಾತಾಡ್ತೀನಿ. ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟು, ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಇವತ್ತು ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದು ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ತಂದೆ ಇವತ್ತು 5 o'clockಗೆ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ನಾನು ನೋಡ್ಬೋದು ಅಂತ. ಸೊ ತುಂಬ ಖುಷಿ ಪಡ್ತಾರೆ ಅನ್ಸುತ್ತೆ. ತುಂಬ ಖುಷಿ ಇದೆ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ. ಸುನಿ ಅವರೇ, ಲೈಫ್ ಲೈನ್ ಪಿಕ್ಚರ್ಸ್, ಮನು ಸರ್, ನಮ್ಮ ಕ್ಯಾಮ್ರಾಮನ್ ಸರ್, ದೀಪಕ್ ಸರ್, ಎಲ್ಲರ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ. ಮತ್ತು ಈ ಸಿನಿಮಾ ತಂಡದ ಬಗ್ಗೆ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನಾದ್ರು ದೇವ್ರ ದಯದಿಂದ ಈ ಸಿನಿಮಾ ತಂಡದ ಒಟ್ಟಿಗೆ ನಾನು ಕೆಲಸ ಮಾಡಿದ್ರೆ ಕತೆ ಮಾತ್ರ ಕೇಳಲ್ಲ, ನನಗಿಂತ ಜವಾಬ್ದಾರಿ ಅವ್ರಗಳಿಗೆ ಜಾಸ್ತಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ. ಸೊ ಒಬ್ಬ ಹೀರೋಗೆ ಏನೇನು ಬೇಕು ಅಂದರೆ, ನಾವೆಲ್ಲ ಈಗ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಿರೋರು. ಸೊ ನಮ್ಮಂಥ ಹೀರೋಗಳನ್ನ ಯಾವ ಥರ ಯೂಸ್ ಮಾಡ್ಕೊಬೇಕು, ನಮ್ಮನ್ನು ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು, ಬಿಸ್ನೆಸ್ ವೈಸ್ ಯಾವ ಥರ ನಿಲ್ಲಿಸ್ಬೇಕು ಅಂತ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ. ಮೇ ಬಿ ನನ್ನ ಫ್ಯಾಮಿಲಿಯಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗಜರಾಮ ಅಂದರೆ ನಾವು ಒಂದಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಈ ಸ್ವಿಗ್ಗಿ ಹುಡುಗರು, ಆಮೇಲೆ ಕ್ಯಾಬ್ ಡ್ರೈವರ್ಸ್ಗಳು, ಯಾವ್ರು ನೀನು, ಎಲ್ಲಿಂದ ಬಂದೆ ಅಂತ ಅವ್ರನ್ನ ಪದೇ ಪದೇ ನಾವು ಕೇಳ್ತಿದ್ದಾಗ ಅವ್ರದ್ದು ಒಂದು ಜರ್ನಿ ಇರುತ್ತೆ. ಸೊ ಅಷ್ಟು ಜನಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗತ್ತೆ. ಯಾಕಂದ್ರೆ ನಾನು ಅವರಲ್ಲಿ ಒಬ್ಬ ಸಾಮಾನ್ಯನಾಗಿ ಅವ್ರ ಕಷ್ಟ, ಅವ್ರ ನೋವು, ಅವ್ರು ಏನೋ ಒಂದು ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ, ಸೊ ಅದೊಂದು ಆ ಥರದ ಒಂದು ಪಾತ್ರ ಇದು ರಾಮನ್ ಕ್ಯಾರೆಕ್ಟರು. ಸೊ ಪ್ರತಿ ಒಬ್ಬ ಹಳ್ಳಿ ಹುಡುಗ ನೋಡಿ ಇಷ್ಟಪಟ್ಟು ತನ್ನಲ್ಲಿ ತಾನು ಕಂಡ್ಕೊಂತಾನೆ. ಅಂದ್ರೆ ಅವ್ರಿಗೊಂದು ಫ್ರಸ್ಟ್ರೇಟ್ ಇರುತ್ತಲ್ಲ, ಬೆಂಗಳೂರಿಗೆ ಬಂದು ನನಗೇನೋ ಆಗ್ತಿಲ್ಲ, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಮಾಡ್ತಿರೋ ಕೆಲಸನೇ ಬೇರೆ, ಇಲ್ಲಿ ಏನೇನೋ ಆಗಿರುತ್ತೆ ಅವನ ಲೈಫಲ್ಲಿ. ಸೊ ಅವನು ಫ್ಯಾಮಿಲಿನ ನೋಡ್ಕೊಬೇಕಾಗಿರತ್ತೆ, ಅವ್ನು ಬಂದಿರೋ ಕನಸನ್ನು ನನ್ಸು ಮಾಡ್ಕೊಬೇಕಾಗಿರತ್ತೆ. ಸೊ ಆ ಥರ ಒಂದು ನಮ್ಮಲ್ಲೇ ಒಂದು ನಡೆಯುವಂಥ ಕತೆ ಗಜರಾಮ. ಪ್ರತಿ ಸೀನ್ ಟು ಸೀನ್ ಎಲ್ಲರೂ ಎಂಜಾಯ್ ಮಾಡುವಂಥ ಸಿನಿಮಾ ಗಜರಾಮ. ಸೊ ನನಗೆ ಈ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರೋದಾಗಿರಲಿ ತುಂಬಾನೇ ಖುಷಿ ಇದೆ. ಅದಕ್ಕೆ ನಾವು ಹೇಳಿದ್ದು, ಇದು ಶ್ರದ್ಧೆಯಿಂದ, ತುಂಬ ಭಕ್ತಿಯಿಂದ ಜೀವನ ಕಟ್ಕೋಬೇಕು ಅಂತಾನೆ ಈ ಸಿನಿಮಾ ಮಾಡಿದ್ದು ನಾವು. ಇದು ಯಾವುದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವೇನೋ ಮಜಾ ಮಾಡ್ಕೊಂಡು ಸೆಟ್ಟಲ್ಲೆಲ್ಲ ಮಾಡಿಲ್ಲ. ಪ್ರತಿದಿನನೂ ಕಷ್ಟಪಟ್ಟು ಬೆವರರಿಸಿ ರಕ್ತ ಹರಿಸಿ ಸಿನಿಮಾ ಮಾಡಿದ್ದೀವಿ. ಯಾಕಂದ್ರೆ ಅವ್ರು ಹಾಕಿರೋ ದುಡ್ಡು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ರಿಕವರ್ ಮಾಡಬೇಕಾಗಿರೋದು ಒಬ್ಬ ಹೀರೋ ಆಗಿ ನಮ್ಮ ಇಡೀ ಸಿನಿಮಾ ತಂಡದ ಕರ್ತವ್ಯ ಆಗಿರುತ್ತೆ. ಇನ್ನು ಸುನಿ ಅವ್ರ ಬಗ್ಗೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ, ಈ ವರ್ಷ ಸುನಿ ಅವ್ರ ಡೇಟ್ ತಗೊಳಕ್ಕೆ ನಮ್ಮ ಹೀರೋಗಳೆಲ್ಲರೂ ಕಾಯ್ತಾರೆ. ಸಿನಿಮಾದಲ್ಲಿ ನೋಡಿ ನಾನಂತೂ ನಮ್ಮ ಸುನಿ ಅವರಾಗಿರ್ಬೋದು, ನರಸಿಂಹಣ್ಣ ಅವರಾಗಿರ್ಬೋದು ಕಥೆನೇ ಕೇಳೋದಿಲ್ಲ, ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡ್ತೀನಿ. ಇನ್ನು ನಮ್ಮ ಬ್ರದರ್ ಬಗ್ಗೆ ಹೇಳಲೇಬೇಕು, ಈಗ ತಾನೇ ಮದುವೆ ಆಗಿದ್ರ, ಕಂಗ್ರ್ಯಾಚುಲೇಷನ್. ತುಂಬ ಸಪೋರ್ಟಿವ್. ನಾನು ದೊಡ್ಡ ಹೀರೋ ಅದೆಲ್ಲ ಯಾವುದು ಒಂದು ಚೂರು ಇಲ್ಲದೆ, ಮೇ ಬಿ ನಾನು ಬೇರೆಯವ್ರ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಸರ್. ನೀವು ತುಂಬ ಚೆನ್ನಾಗಿ ನನ್ನನ್ನು
ಹೊಸಬ ಏನು ಇವುದು ಏನೂ ಗೊತ್ತಿಲ್ಲದೆ ತುಂಬ ಚೆನ್ನಾಗಿ ನೀವು ನನ್ನ ನಡೆಸ್ಕೊಂಡಿದ್ದು, ನಿಮ್ಮ ಒಂದು ಚೂರು ಆಟಿಟ್ಯೂಡ್ ತೋರಿಸ್ದೆ ನಮ್ಮನ್ನು ನಡೆಸಿದ್ದೆ. ಈ ಮೇ ಬಿ ನಮ್ಮ ಕೆಮಿಸ್ಟ್ರಿಗಳಿಗೆ ಸದ್ಯ ನೀವಾದ್ರೂ ಹೇಳಿದ್ರಲ್ಲ ಆಟಿಟ್ಯೂಡ್ ತೋರಿಸ್ದೆ ಅಂತ. ಇಲ್ಲ, ಇವ್ರ ತಂದೆ ನಮ್ಮ ತಂದೆ ಎಲ್ಲ ನಾವು ಸುಮಾರು ವರ್ಷದ ಹಳೆ ಫ್ರೆಂಡ್ ಅಂತೆ. ನಮ್ಮ ತಂದೆ ಇವ್ರ ತಂದೆ ಎಲ್ಲ ಅದು ಅವಾಗಲೇ ಲಾಸ್ಟ್ ಮೀಟಿಂಗಲ್ಲೇ ಗೊತ್ತಾಗಿದ್ದು. ಸೊ ಅದ್ಯಾವುದೋ ಒಂದು ಬಾಂಧವ್ಯ ಅನ್ಸತ್ತೆ ನಾವಿಬ್ರು ಸಿನಿಮಾದಲ್ಲಿ ಸಿಗಕ್ಕೆ ಹೆಲ್ಪ್ ಆಗಿದ್ದು. ಮತ್ತೆ ಬಿಚ್ಚುಗತ್ತಿ ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ದೆ. ಸೊ ಅಷ್ಟು ಮಟ್ಟಕ್ಕೆ ಸಿನಿಮಾ ಏನೋ ಆಗತ್ತೆ ಅನ್ಕೊಂಡಿದ್ದಾಗ ಕೋವಿಡ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಅದು ಸಿನಿಮಾ ಏನೋ ಆಗ್ಲಿಲ್ಲ. ಸೊ ಎಲ್ಲ ಒಂದ್ ಕಡೆ ಲಾಕ್ಡೌನ್ ಆಗ್ಬೇಕಾಗಿತ್ತು. ಸೊ ಅದಾದ್ಮೇಲೆ ಏನ್ ಮಾಡೋದು, ವಾಟ್ ನೆಕ್ಸ್ಟ್? ನಾನು ಕಲಾವಿದನಾಗಿ ಪ್ರೂವ್ ಆಗ್ಬೇಕಲ್ಲ. ಸೊ ಅಂತ ಟೈಮಲ್ಲಿ ಬಂದಂತ ಪಾತ್ರಗಳು, ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಾನೊಂದು ಹಿಸ್ಟಾರಿಕಲ್ ಹಿಸ್ಟ್ರಿ ಲುಕ್ ಅಲ್ಲಿ ಬಂದಿದ್ದೆ. ಅದಾದ್ಮೇಲೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಲುಕ್ ಇದು. ಅದಾದ್ಮೇಲೆ ಒಬ್ಬ ಕಲಾವಿದನಿಗಿರತ್ತಲ್ಲ, ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ. ಅಂತ ಪಾತ್ರಗಳಲ್ಲಿ ಹುಡುಕ್ಬೇಕಾದ್ರೆ ಬಂದಂತ ಒಂದು ರಾಮನ್ ಕ್ಯಾರೆಕ್ಟರು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸುನಿ ಅವರೇ, ಈ ಸಿನಿಮಾ 100% ನನಗೆ ನಿಮ್ಗೆ ಒಂದು ಜೀವನ ಕಟ್ಕೊಡತ್ತೆ. ನಮ್ಮ ನರಸಿಂಹಣ್ಣ ತುಂಬಾ ಚೆನ್ನಾಗತ್ತೆ. ದೇವ್ರದಿಂದ ಚೆನ್ನಾಗಾದ್ರೆ ನಮ್ಮೆಲ್ಲರಿಗೂ ಖುಷಿ, ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಖುಷಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಆಗಿರ್ಬೋದು, ನಾನು ಅದೇ ಹೇಳೋದಾಗೆ ತುಂಬ ಒಂದಷ್ಟು ಕಂಟೆಂಟ್ಗಳಿದೆ. ಆ ಕಂಟೆಂಟ್ಗಳನ್ನೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಇನ್ನೇನು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗತ್ತೆ. ಆಮೇಲೆ ಲಾಸ್ಟಲ್ಲಿ ನೋಡಿದ್ದೀರ ಅದು ರೆಸ್ಲಿಂಗು. ಆ ರೆಸ್ಲಿಂಗೋಸ್ಕರ ಇಡೀ ಸಿನಿಮಾದಲ್ಲಿ ಯಾವುದೋ ಒಂದು 5 ಮಿನಿಟ್ಸು 10 ಮಿನಿಟ್ಸ್ ಬರೋದಲ್ಲ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಈ ರೆಸ್ಲಿಂಗ್ ಬರುತ್ತೆ. ತುಂಬ ಅದ್ಭುತವಾಗಿ ಫೈಟ್ನ ಮಾಡಿದ್ದಾರೆ. ಅರ್ಜುನ್ ಮಾಸ್ಟರ್, ಡಿಫ್ರೆಂಟ್ ಆ್ಯನಿ ಮಾಸ್ಟರ್ ಆ್ಯಂಡ್ ಶಿವು ಮಾಸ್ಟರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಇದು ಕಮರ್ಷಿಯಲ್ ಫೈಟ್ಗಿಂತ ಈ ರೆಸ್ಲಿಂಗ್ ಫೈಟ್ ಅನ್ನೋದು ಸಖತ್ ಮ್ಯಾನ್ ಹ್ಯಾಂಡ್ಲಿಂಗ್ ಇರುತ್ತೆ. ಸಿನಿಮಾ ಟೆಕ್ನಿಕಲ್ ತೆಗಿಯೋಕ್ಕಾಗಲ್ಲ. ಇದು ನಾವು ತುಂಬಾನೇ ಪ್ರಾಕ್ಟೀಸ್ ಮಾಡಿ ಮಾಡಬೇಕಾಗತ್ತೆ. ಸೊ ನನಗೆ ಪ್ರಾಕ್ಟೀಸ್ ಕೊಟ್ಟಂತ ಎಲ್ಲ ರೆಸ್ಲರ್ಸು, ನನ್ನ ಜೊತೆ ಸಪೋರ್ಟ್ ಮಾಡಿದಂಥ ಎಲ್ಲ ಫೈಟರ್ಸ್ಗೂ ಇಲ್ಲಿಂದನೇ ಧನ್ಯವಾದ ಹೇಳಕ್ಕೆ ಕೇಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾ ಬಗ್ಗೆ ರಾಜ್ ಬ್ರದರ್ ಭಾಳ ಹೇಳ್ಬಿಟ್ರು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಫುಲ್ ಕತೆ ಈಚೆ ಬಂದ್ಬಿಡುತ್ತೆ. ಬಟ್ ಒಂದಂತೂ ಸತ್ಯ, ಇವರು ಬಂದು ನನಗೆ ಕತೆ ಹೇಳಿದಾಗ ಸುನಿಲ್ ಸರ್ ಹೀರೋ ಯಾರು ಸರ್ ಅಂದೆ. ರಾಜ್ವರ್ಧನ್ ಅವರು ಅಲ್ಲ ಸರ್, ಅವರು ಹಾರಾಡಿದ್ದೀವಿ, ನಾವು ಹಾರಾಡಿದ್ದೀವಿ, ಇಬ್ಬರು ಫಸ್ಟ್ ಹೀರೋ ಸೆಕೆಂಡ್ ಹೀರೋ ಥರ ಆಗ್ಬಿಡುತ್ತೆ ಸರ್, ಬೇರೆ ಏನಾರ ಶೇಡ್ ಕೊಡಿ ಅಂದೆ. ಇಲ್ಲ, ನಿಮ್ಮ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡಲ್ಲಿದೆ, ಯು ಹ್ಯಾವ್ ಟು ಕಮ್, ಬನ್ನಿ, ಒಂದು ಸತಿ ಆಫೀಸಲ್ಲಿ ಕೂತ್ಕೊಳ್ಳಿ, ಹೇಳ್ತೀನಿ, ಒಂದು ಸತಿ ರೀಡಿಂಗ್ ಕೊಡ್ತೀನಿ ಅಂದರು. ರೀಡಿಂಗ್ ಕೊಟ್ಟಾಗ ನಾನು ಅವಾಗ ಕೇಳ್ಕೊಂಡೆ, ಸರ್ ಸ್ವಲ್ಪ ಸಣ್ಣ ಆಗ್ಬಿಟ್ಟು ಸ್ವಲ್ಪ ಸ್ಲಿಮ್ ಆಗಿ, ಯಾಕಂದ್ರೆ ಇನ್ಶರ್ಟ್ ಎಲ್ಲ ಮಾಡಬೇಕು, ಔಟ್ ಶರ್ಟ್ ಮಾಡೋಂಗಿದ್ರೆ ಹೆಂಗೋ ಒಂದು ಮಾಡ್ಕೊಂಬಿಡ್ಬೋದು. ಬಟ್ ಅದಕ್ಕೆ ಅಂತ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಸ್ಲಿಮ್ ಮಾಡಿ ಹೇಗೇನು ಐ ಡಿಡ್, ಅದೊಂದು ತುಂಬ ವರ್ಕೌಟ್ ಆಯಿತು. ನೀವು ಸೀನಿಯರ್ ಅಂದಿ ಯಾವ ಸೀನಿಯರ್ ಅನ್ಸ್ಬಿಟ್ಟಿದೆ. ಎನಿವೇಸ್, ಬಟ್ ಗುಡ್. 18 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಬಟ್ ಮುಂಚೆನೂ ಹೇಳ್ಕೊಂಡ್ ಬರ್ತಾ ಇದ್ದೆ, ಕಲಾವಿದನಾಗಿ ಬಂದಿದ್ದೀನಿ ಅಷ್ಟೇ, ನಾಯಕ ನಟನೆ ಆಗಬೇಕು ಅಥವಾ ಮತ್ತೊಂದು ಆಗಬೇಕು ಅಂತ ಏನಿಲ್ಲ. ಇನ್ನೊಂದು ತುಂಬ ಆಟಿಟ್ಯೂಡ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ವಾಯ್ಸ್ ಆ ಥರ ಇದೆ, ದಯವಿಟ್ಟು ಎಷ್ಟೇ ಸ್ವೀಟಾಗಿ ಮಾಡ್ಕೋಬೇಕು ಅಂದ್ರೂ ವಾಯ್ಸ್ ಬರಲ್ಲ, ಆಮೇಲೆ ಪದಗಳು ನಿಂತ್ಕೊಂಡ್ಬಿಡ್ತಾವೆ ನೋಡೋದು ಅಂತ. ಓಕೆ, ಬ್ಯಾಕ್ ಟು ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು. ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತಲೇ ಈ ಸಿನಿಮಾನ ಅವ್ರು ಸ್ಟಾರ್ಟ್ ಮಾಡಿರೋದು. ಎಂತಕ್ಕೆ ಅಂದರೆ ನಾವು ಪ್ರತಿನಿತ್ಯ ಅವ್ರ ಥ್ಯಾಂಕ್ಸ್ ಎಂತಕ್ಕೆ ಹೇಳ್ಬೇಕು ಅಂದರೆ, ಎಷ್ಟೋ ಸಿನಿಮಾಗಳು ನಾವು ಕೆಲಸ ಮಾಡಿದ್ದೀವಿ, ಸೆಕೆಂಡ್ ಡೇ ಅಷ್ಟರಲ್ಲಿ ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ. ಫಸ್ಟ್ ಒಬ್ಬ ನಿರ್ಮಾಪಕರು ನಾವು ತುಂಬ ಹರಿಸ್ಬೇಕು, ಅಥವಾ ಯಾರೇ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಒಂದು ಮನಸ್ಸಿಂದ ಹರಿಸ್ಬೇಕು ಅಂದರೆ ತನ್ನ ಕೆಲಸ ಮಾಡೋದಕ್ಕೆ ತನ್ನ ಸಂಬಳ ಬಂದಾಗ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲಿ ಮಾತ್ರ ನೀವು ಪರ್ಫೆಕ್ಟು. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಈ ಪ್ರೊಡಕ್ಷನಲ್ಲಿ ಮತ್ತೊಮ್ಮೆ ನಾವು ಕೆಲಸ ರಾಜ್ ಸರ್ ಹೇಳಿದ್ರು, ದಯವಿಟ್ಟು ಸರ್ ಈ ಸಿನಿಮಾ ಹಿಟ್ ಆಗುತ್ತೆ, ಬಿಸ್ನೆಸ್ ಅಂತೂ ಚೆನ್ನಾಗಾಗುತ್ತೆ. ಯಾಕಂದರೆ ಕಾಟೇರ ಡಿ ಬಾಸ್ ಅವ್ರ ಸಿನಿಮಾ ಈ ವರ್ಷ ಹಿಟ್ ಆಗಿದೆ.
ಸೊ ಆರ್ ಅಡಿ ಅವರ ಸಿನಿಮಾಗಳು ಎಲ್ಲ ಹಿಟ್ಟಾಗ್ಲಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆ ನಮ್ದು ಇರುತ್ತಲ್ಲ ಒಳಗಡೆ ಸೇರ್ಕೊಳ್ಬೋದು ಆರ್ ಅಡಿ ಅಂದಾಗ. ಸೊ ಎಲ್ಲರೂ ಸಿನಿಮಾ ಒಳ್ಳೇದಾಗ್ಲಿ, ಒಳ್ಳೇದಾಗಬೇಕು. ಅಗೇನ್ ಮನೋಮೋದಿ ಸರ್, ಐ ವಾಸ್ ನನ್ನ ಗೆಸ್ಸು ಮಾಡಲಿಲ್ಲ ನೀವು ನಿಮ್ನ ಬಂದು ರೆಕಗ್ನೈಸ್ ಮಾಡಿ ಹೇಳ್ತೀರಾ ಅಂತ. ಬಟ್ ಬಂದು ನೀವು ಹೇಳಿದಾಗ ಐ ಫೆಲ್ಟ್ ಸೋ ಹ್ಯಾಪಿ. ಅಂದರೆ ನಿಮ್ಮ ಪಾತ್ರನ ಬಹಳ ಅದ್ಭುತವಾಗಿ ಸ್ಲಿಮ್ ಆಗಿ ನೀಟಾಗಿ ಮಾಡಿದಿರಲ್ಲ, ವರ್ಕೌಟ್ ಮಾಡಿದ್ರ ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ದಟ್ಸ್ ಅನ್ ಆರ್ಟಿಸ್ಟ್ಗೆ ಅದೊಂದು ಉತ್ತೇಜನ ಕೊಡುತ್ತೆ ಪ್ರತಿ ಬಾರಿ ಅದರ ಹೇಳಿದಾಗ. ಹಾಗೆ ಬ್ರದರ್ ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ. ಎಷ್ಟು ಸತಿ ನೋಡ್ತಿದ್ದೆ ಫೈಟ್ ಸೀನ, ಕುಸ್ತಿ ಸೀನ ಮುಗಿಸ್ಕೊಂಡ್ ಬಂದಿದ್ರು ಇದರಿಂದ ಮೈಸೂರಿಂದ. ಅಗೇನ್ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕ್ಬಿಟ್ಟಿದ್ರು. ಇವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೆ, ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕೊಂಬೇಡಿ, ಆಕ್ಷನ್ ಹೀರೋಗಳು ತುಂಬಾ ಹೊಡೆತ ಬಿದ್ದಿರುತ್ತೆ ಒಂದ್ ಫೈಟ್ ಅಲ್ಲಿ. ಯಾಕಂದ್ರೆ ನಾವು ಹೇಳ್ಕೊಳೋದಕ್ಕಾಗಲ್ಲ. ದಟ್ ಇವರು ಕುಂಟ್ಕೊಂಡು ಪಾಪ ಶೋಲ್ಡರ್ ಎಲ್ಲ ಸಫರಿಂಗ್ ಟೂ ಮಚ್. ಅದ್ರ ಜೊತೆಗೆ ಫ್ರೇಮ್ ಟು ಫ್ರೇಮ್ ಹೇಗಿದೆ ಅಂದ್ರೆ ಒಂದು ಅರ್ಧ ಸಿನಿಮಾ ಮೈ ತೋರಿಸ್ಕೊಂಡಿದ್ದಾರೆ. ಬನೀನಲ್ಲಿರ್ಬೋದು ಅಥವಾ ಐ ಮೀನ್ ಟು ಸೇ ಹಾಫ್ ಅಲ್ಲಿ ಇರ್ಬೋದು ಅಥವಾ ಫುಲ್ ಅಲ್ಲಿ ಇರ್ಬೋದು, ತೋರಿಸ್ತಾನೆ ಇದ್ರೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಹತ್ರ ಇದೆ ಮದ ಗಜ. ಸೊ ಗಜರಾಮ. ಸೊ ಸಾರಿ ಸರ್, ಒಟ್ನಲ್ಲಿ ಗಜ ಅಂತ ಇದೆಯಲ್ಲ ಸರ್, ಗಜ ಎಲ್ಲ ಹಿಟ್ಟಾಗಿದೆ, ಗಜ ಸೇರಿಸಿದ್ದೀನಿ. ಜೊತೆ ಈ ಸತಿ 22ನೇ ತಾರೀಕು ನಮ್ಮ ರಾಮ ಅವ್ರದ ಇದು ಉದ್ಘಾಟನೆ ಮಾಡ್ತಿದ್ದಾರೆ. ಗಜರಾಮಗೂ ಹಂಗೆ ಒಳ್ಳೆದಲ್ಲಿ ಅಂತ ಕೇಳ್ಕೊಂಬಿಡೋಣ ಇಲ್ಲಿಂದಾನೆ. ಸೊ ತುಂಬಾ ವರ್ಕೌಟ್ ಮಾಡ್ತಿದ್ರು. ತುಂಬಾ ನಾವು ಫೈಟ್ ಮಾಡ್ಬೇಕಂದ್ರೂ ನನ್ನನ್ನ ಲಾಸ್ಟ್ ಸೀನಲ್ಲಿ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ದೆ ಬ್ರದರ್ ತುಂಬಾ ಕಷ್ಟ ಆಗುತ್ತೆ ಅಂತ. ಪಾಪ ಅವರು ಶೋಲ್ಡ್ರು ತುಂಬಾ ಡಿಸ್ಲೊಕೇಟ್ ರೇಂಜ್ವರೆಗೂ ಡ್ಯಾಮೇಜ್ ಆಗಿತ್ತು. ಬಟ್ ನಿಮ್ಮ ಹಾರ್ಡ್ ವರ್ಕ್ ಗ್ಯಾರಂಟಿ ಪೇ ಆಗುತ್ತೆ. ಇದಕ್ಕೆ ನಿಮ್ಗೆ ಒಂದು ಸಕ್ಸಸ್ ಸಿಗ್ಲೇಬೇಕು ಅಂತ ದೇವ್ರು ಕೇಳ್ಕೊಳ್ತೀನಿ ನಾನು ರಾಘವೇಂದ್ರ ಸ್ವಾಮಿಲಿ. ಯಾಕಂದ್ರೆ ಪ್ರೊಡಕ್ಷನ್ ಅಷ್ಟೇ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿದೆ, ನಟರು ಅದ್ಭುತವಾಗಿದ್ದೀವಿ, ನಾನು ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತೆ ಹೀರೋಯಿನ್ ಅವ್ರ ಬಗ್ಗೆ ಹೇಳ್ಬೇಕು, ಶಿ ಇಸ್ ವೆರಿ ಸ್ವೀಟ್. ಸಾಂಗು ಒಂದೆರಡು ಕಿತ್ತಾಡೋ ಸೀನಲ್ಲಿ ಬ್ರದರ್ ಜೊತೆ ಇದ್ರೆ, ಮಿಕ್ಕಿದ ಸೀನ್ ಎಲ್ಲ ನನ್ನ ಜೊತೆನೇ ಆಲ್ಮೋಸ್ಟ್ ಜೊತೆಲೇ ಇರ್ತೀವಿ ಪೇರಲ್ಲಿ. ಬಿಕಾಸ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಲ್ರೆಡಿ ಕತೆ ಹತ್ರ ಬರ್ತಾ ಇದ್ದೀನಿ ನಾನು. ವೆರಿ ನೈಸ್, ವೆರಿ ಸ್ವೀಟ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ವೆಡ್ಡಿಂಗ್ ಆಯಿತು ನಿಮಗೂ ಕೂಡ, ನನಗೂ ಕಂಗ್ರ್ಯಾಚುಲೇಷನ್ಸ್, ನನಗೂ ವೆಡ್ಡಿಂಗ್ ಆಗಿದೆ. ನೆಕ್ಸ್ಟ್ ಸುನೀಲ್ ಸರ್, ನಿಜವಾಗ್ಲೂ ನಾನು ಶೂಟಿಂಗ್ ಮಾಡ್ಬೇಕಂದ್ರೂ ನಾನು ಹೇಳ್ತಿದ್ದೆ ಯಾರಿಗೆ, ಬ್ರದರ್ಗೆ, ಬ್ರದರ್ ಬೇಜಾರು ಮಾಡ್ಕೊಂಬೇಡಿ ಡೈರೆಕ್ಟ್ರೆ, ಇವ್ರು ನೋಡಿದ್ರೆ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೇನ್ರಿ ಅಂತ. ಬಟ್ ಈಸ್ ಆಟಿಟ್ಯೂಡ್ ಅಂದ್ರೆ ಎಡಿಟಿಂಗ್ ಸೆನ್ಸ್ ಅದ್ಭುತವಾಗಿದೆ. ಎಷ್ಟು ಮೆಟೀರಿಯಲ್ ಬೇಕು, ಪಾತ್ರ ಎಷ್ಟು ಕೆಲಸ ಮಾಡಿಸ್ಕೊಳ್ಬೇಕು, ಅಷ್ಟು ಅದ್ಭುತ ಗೊತ್ತು. ನಾವೇನೋ ಸ್ವಲ್ಪ ಜಾಸ್ತಿ ಕೊಡಕ್ ಹೋದಾಗ ಬೇಡ ಸರ್, ಸಾಕು ಸರ್, ಇಷ್ಟು ನಮ್ಗೆ ಸಿಕ್ತು ಸರ್ ಅನ್ನೋರು. ನಮ್ಗೆ ಆಕ್ಷನ್ ಸಿನಿಮಾ ಮಾಡಿ ಓವರ್ ಆಗಿ ಕೋಟಿ ಅಭ್ಯಾಸ ಅಲ್ಲ. ಯಾದ್ರಿ ಸ್ವಾಮಿ ಏನ್ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ರು ಅಂತ. ಬಟ್ ಟೀಸರ್ ನೋಡಿದ್ಮೇಲೆ ಅದ್ಭುತ ಸರ್. ನಮ್ಗೆ ಹೆಂಗೆ ಅಂದ್ರೆ ಒನ್ ಟೈಮ್ ಡಿ ಬಾಸ್ ಅವ್ರದ್ದು ಸಿನಿಮಾ ಕಲ್ಲಸಿ ಪಾಳ್ಯ, ಆ ರೇಂಜ್ ಟೀಸರ್ ನೋಡ್ದಂಗೆ ಅನ್ನಿಸ್ತು. ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್. ಒಬ್ಬ ನಾಯಕ ನಟರಿಗೆ ಏನ್ ಬೇಕು, ಆ ಪಾತ್ರಗಳಿಗೆ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಐಟಮ್ ಸಾಂಗ್ ಯಾರನ್ನ ಉಪಯೋಗಿಸ್ಕೊಳ್ಬೇಕು, ಅದು ಹೇಗೆ ಐಟ್ ಪಡ್ಕೊಬೇಕು, ಅದ್ಭುತ ಬಿಡಿ ಸರ್ ನೀವು. ಇದರಲ್ಲೇ ಗೊತ್ತಾಗುತ್ತೆ ನಿಮ್ ಸರ್ವೈವಲ್ ಭಯಂಕರ ಇದೆ ಅಂತ. ದಯವಿಟ್ಟು ಹಿಂದೆಗಡೆ ಇರ್ತೀವಿ, ಬಿಟ್ಗಿಟ್ಟು ಹೋಗ್ಬಿಡಿರ. ಅಂಡ್ ಚಂದ್ರಣ್ಣ, ಕ್ಯಾಮ್ರಾಮನ್ ಚಂದ್ರಣ್ಣ ಅವ್ರ ಬಗ್ಗೆ ಯಾರು ಮಾತಾಡೋದಕ್ಕಿಂತ ಕೆಲಸ ಜಾಸ್ತಿ. ನಾವೇನಾದ್ರು ಇಲ್ಲಿ ಏನು ಬ್ರದರ್ ನಾನು ಏನು ಮಾನಿಟರ್ ಏನೋ ಹೇಳ್ತಿದ್ರ, ಇನ್ನೇನೋ ಮಾಡ್ತಾ ಇರೋರು, ಅವರೆಲ್ಲ ಕೆಲಸ ಮಾಡ್ತಾರೆ, ನಾವಿನ್ನ ಮಾನಿಟರ್ ಮಾಡ್ಕೋತಾರ ಅಂದ್ರೆ ಆಮೇಲೆ ಸುಮ್ಮನೆ ಕಾಯ್ತಾ ಇರೋರು. ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಬ್ಬ ಆರ್ಟಿಸ್ಟ್ ಬಗ್ಗೆ
ಆರ್ಟಿಸ್ಟ್ ಮಾನಿಟರ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ತೋರಿಸ್ಬಾರ್ದು ಅನ್ನೋ ಒಂದು ಟ್ಯಾಲೆಂಟ್ ಅಂದ್ರೆ ಅವ್ರ ಕೆಲಸನೂ ಇದೆ ಅಂತ ತೋರಿಸ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಿಮ್ಮ ಜೊತೆ ವರ್ಕ್ ಮಾಡಿದ್ದು 2ನೇ ಸಿನಿಮಾ ಬಹಳ ಖುಷಿ ನನಗೆ. ಅಂಡ್ ಧನು ಮಾಸ್ಟರ್ ಕೆಲಸ ಮಾಡೋಕ್ಕೆ ನಂಗೆ ಚಾನ್ಸ್ ಕೊಡಲಿಲ್ಲ ನಿರ್ಮಾಪಕರು ನಿರ್ದೇಶಕರು, ಯಾಕಂದ್ರೆ ಒಂದು ಪಾತ್ರ ಮಾಡಿಸಿದ್ರು. ಧನು ಮಾಸ್ಟರ್ ನಾನು ಭಾಳ ಹಿಂದೆಯಿಂದ ನೀವು ಡ್ಯಾನ್ಸರ್ ಆದಾಗಿಂದ ನಾನು ಗಣೇಶ್ ಮಾಸ್ಟರ್ ಹತ್ರ ನಾನು ನೋಡಿದ್ದೀನಿ. ಅದ್ಭುತವಾದ ಮಾಸ್ಟರ್, ಇವತ್ತು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಒಳ್ಳೇದಾಗಲಿ ನಿಮಗೂ ಕೂಡ ಮಾಸ್ಟರ್. ಹಾಗೆ ಚಿನ್ಮಯ್ ಸರ್, ಯುವರ್ ಅನ್ ವಂಡರ್ಫುಲ್ ಸಿಂಗರ್. ಈ ಸಿನಿಮಾಲಿ ಲವ್ ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ಬ್ಯೂಟಿಫುಲ್ ಆಗಿ ಬಂದಿದೆ. ಆಲ್ಮೋಸ್ಟ್ ಟಚಿಂಗ್ ಸೋನು ನಿಗಮ್ ಸರ್ ಥರ ಇದೆ ನಿಮ್ಮ ವಾಯ್ಸು, ನಿಮಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಚಿನ್ಮಯ್ ಸರ್ ಮಾಸ್ಟರ್ ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ ಸರ್. ಐ ನಾಟ್ ನೆವರ್ ವರ್ಕ್ ಬಟ್ ಕೇಳಿದ್ದೀನಿ ನಿಮ್ಮ ಬಗ್ಗೆ, ಒಳ್ಳೆಯದಾಗಲಿ ಸರ್. ಹಾಗೆ ನಮ್ಮ ಚಿತ್ರ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ, ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಪ್ರೊಡ್ಯೂಸರ್ 3 ಜನನು ಅಣ್ಣ ತಮ್ಮದಿರ ಥರ ನಿಂತ್ಕೊಂಡು ಒಂದೊಂದು ಹೆಜ್ಜೆ ಒಂದೊಂದು ಹಂತದಲ್ಲೂ ಹೇಗೆ ಸಿನಿಮಾ ತೊಗೊಂಡ್ಬರ್ಬೇಕು ಅನ್ನೋದು ಭಾಳ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೆಯದಾಗಲಿ. ನಿಮ್ಮ ಸಪೋರ್ಟ್ ದಯವಿಟ್ಟು ಸದಾ ನಮ್ಮ ಚಿತ್ರರಂಗದ ಮೇಲೆ ಹಾಗೂ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜಾಸ್ತಿ ಮಾತಾಡಿದ್ರೆ ಸಾರಿ. ಫಿದಾ ಒಂದು ಸ್ಟೋರಿ, ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಎಂಡಿಂಗ್ ಟೈಮಲ್ಲಿ ಸ್ವಲ್ಪ ಬೇಜಾರಾಗೋಕ್ಕೂ ಸ್ಟಾರ್ಟ್ ಆಯಿತು, ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನನಗೆ ಪ್ರೊಡಕ್ಷನ್ ಹೌಸಿಂದ ಇಟ್ಬಿಟ್ಟು ಎಲ್ಲರೂ ಅಷ್ಟೇ ತುಂಬಾ ಕಂಫರ್ಟ್ ಕೊಟ್ಟಿದ್ದಾರೆ. ಎಂಟೈರ್ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ನನಗೆ ಲೈಕ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಈ ಟೀಸರ್ ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ, ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಸೊ ನಮ್ಮ ಡೈರೆಕ್ಟರ್ ಅಂತೂ ಆಲ್ರೆಡಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ. ಬಿಕಾಸ್ ಸ್ಟಾರ್ಟಿಂಗಿಂದನೇ ಅಷ್ಟೇ ತುಂಬ ಕಂಫರ್ಟೇಬಲ್ ಅವ್ರ ಜೊತೆ. ನನಗೆ ಭಯ ಆಗ್ತಾ ಇತ್ತು ಹೆಂಗೆ ಲೈಕ್ ಸೆಕೆಂಡ್ ಮೂವಿ ಹೆಂಗೆ ಆಗುತ್ತೋ ಅಂತ. ಸೊ ಇದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಸೊ ಐ ಬಿ ವೆರಿ ಹ್ಯಾಪಿ ನನಗೆ ಈ ಥರ ಟೀಮ್ ಬರ್ತಾ ಇದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಬರೋ ಕಾರಣ ನಮ್ಮ ನರಸಿಂಹಣ್ಣ ಪ್ರೊಡ್ಯೂಸರ್ ಆ್ಯಂಡ್ ಜೈವೀರ್ ಸರ್ ಆ್ಯಂಡ್ ಕಾಶಿ ಅಣ್ಣ, ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅದನ್ನು ಅನ್ಕೋತಿದ್ದೀನಿ. ಮತ್ತು ಇನ್ನು ರಾಜವರ್ಧನ್ ಸರ್ ಭಾಳ ಡೆಡಿಕೇಶನ್ ಆಗಿ ಮಾಡಿದ್ದಾರೆ. ತುಂಬ ಆ ಕತೆಗೆ ನಾನು ಏನೋ ಒಂದು ರಾಮ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ದೆ, ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಮತ್ತು ನಾನು ದೀಪಕ್ ಸರ್ ಆ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇನ್ನು ತಪಸ್ವಿನಿ ಮೇಡಮ್ ಮತ್ತು ಶರತ್ ಸಾರು, ಕಬೀರ್ ಸಿಂಗು, ಸುಮಾರು ಕಲಾವಿದರಿದ್ದಾರೆ. ಎಲ್ಲರೂ ಕೂಡ ಅವ್ರವ್ರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಮನಮೂರ್ತಿ ಸರ್ ಬಗ್ಗೆ ಹೇಳಲೇಬೇಕು. ಅವರು ಎಲ್ಲ ಸಾಂಗ್ಗಳು ಹಿಟ್ಟಾಗುತ್ತೆ ಅಂತ ಡೆಫಿನೆಟಾಗಿ ಹೇಳ್ತೀನಿ. ಮತ್ತು ಇನ್ನು ನಮ್ಮ ಚಂದ್ರು ಸರ್ ಅವ್ರ ಕ್ಯಾಮ್ರಾ ವರ್ಕ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಧನು ಮಾಸ್ಟ್ರು ಎಲ್ಲ ಸಾಂಗು ಮಾಡಿದ್ದಾರೆ, ಒಂದಕ್ಕೊಂದು ವಿಭಿನ್ನವಾಗಿ ಮಾಡಿದ್ದಾರೆ. ಮತ್ತು ಇನ್ನು ಲಿರಿಸಿಸ್ಟ್ ನಮ್ಮ ಚಿನ್ಮಯ್ ಸರ್ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರ್ತಿದ್ದಾರೆ ಹಾಡುಗಳನ್ನ. ಇನ್ನು ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಜ್ಞಾನೇಶ್ ಸರ್ ಮತ್ತು ರಾಜನ್ ಸರ್, ಸತೀಶ್ ಸರ್ ಎಲ್ಲ ಟೆಕ್ನಿಷಿಯನ್ಸು ತುಂಬ ಅಚ್ಚುಕಟ್ಟಾಗಿ ವರ್ಕ್ ಮಾಡಿದ್ದಾರೆ. ಇನ್ನು ಪ್ರಶಾಂತ್ ಅಣ್ಣ, ಇನ್ನು ಕಾಸ್ಟ್ಯೂಮು ಜಗದೀಶ್ ಅಣ್ಣ, ಇನ್ನು DI ಕಮಲ್ಲು, ಸುಮಾರು ಹೆಸರುಗಳು ನಾವು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇನ್ನು ನಮ್ಮ ಹರೀಶ್ PR ಸರ್ ಆಲ್ಸೋ. ನಿಮ್ಮನ್ನೇ ಮರ್ತ್ಬಿಟ್ಟಲ್ರಿ, ನಾವು ಮರ್ತ್ರ ಇಂಡಿಯಾ ಮರೆಯಲ್ಲ ರೀ, ನೀವು ಪ್ಯಾನ್ PR ಈಗ. ಈ ನಮ್ಮ ಗಜರಾಮ ಸಿನಿಮಾದ ಮೇಲೆ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತಾ ಈ ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನರಸಿಂಹ ಸರ್ ಜೊತೆ ಬಾಂಡ್ ರವಿ ಸಿನಿಮಾ ಮಾಡಿದಾಗಿಂದ ಜೊತೆಗೇನೆ ಇದನ್ನು ಪ್ಲಾನ್ ಮಾಡ್ತಾ ಇದ್ವಿ. ಹೋಮ್ ವರ್ಕ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ ಗಜರಾಮ ಸಿನಿಮಾಗೆ ಪ್ರತಿಯೊಂದು ಪಾಯಿಂಟು ಈ ಸಾಂಗು ಇಲ್ಲೇ ಬರಬೇಕು, ಈ ಸೀನ್ ಮಧ್ಯೆನೇ ಸಾಂಗ್ ಬರಬೇಕು ಅಂತ ತುಂಬ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಸುನಿಲ್ ಸರು ನಾವು ಬಿಗಿನಿಂಗಿಂದನೇ ವರ್ಕ್ ಮಾಡಿದ್ವಿ. ಬಟ್ ಚಂದ್ರ ಸರ್ ಮಾತ್ರ ಇದಕ್ಕೆ ನಾನು ಒಂದು ಮಾತು ಹೇಳ್ಬೇಕು, ಯಾಕಂದರೆ ಎಲ್ಲ ಸಾಂಗು ಬೇರೆ ಬೇರೆ ಕಲರೇ ಇದೆ ಈ ಸಾಂಗಲ್ಲಿ. ಒಂದೊಂದು ಸಾಂಗ್ನ ಒಂದೊಂದು ಥರ ಪ್ರೊಜೆಕ್ಟ್ ಮಾಡಬೇಕು.
ಆ ತರ ಇರೋದ್ರಿಂದ ಚಂದ್ರ ಸರ್ ಜೊತೆ ಕುತ್ಕೊಂಡು ಲೈಟಿಂಗ್ ಪ್ಯಾಟ್ರನ್ ಯಾವ್ಯಾವ ಲೊಕೇಶನ್ ಅಲ್ಲಿ ಮಾಡ್ಬೇಕು, ಯಾವ ತರ ಬರ್ಬೇಕು ಅಂತ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ವಿ. ಹಂಗಾಗಿ ಇದ್ರಲ್ಲಿ ಎಲ್ಲಾ ಸಾಂಗು ಬೇರೆ ಬೇರೆ ತರ ಬರ್ತಾ ಇದೆ. ಮನೋ ಸರ್ ಬಗ್ಗೆ ಮಾತಾಡಂಗಿಲ್ಲ. ಅವ್ರ ಟ್ಯೂನ್ ಅಂದ್ರೆ ನಮ್ಗೆ ಅವಾಗಿಂದನೂ ಫ್ಯಾನ್ಸ್ ಅವ್ರ ಟ್ಯೂನ್ಗೆ. ಮುಂಗಾರು ಮಳೆಯಿಂದ ಹಿಡಿದು ಮಿಲನ ಎಲ್ಲ ಅಷ್ಟು ಸಾಂಗ್ಸ್ಗಳು, ಯಾವ ಮೆಲೋಡಿ ಇದೆ, ಎಷ್ಟು ಒಂದು ರಿದಮಿಟಿಕ್ ಸಾಂಗ್ಸ್ ಇದೆ. ಆ ಥರ ಗಜರಾಮದಲ್ಲಿ ಎಲ್ಲ ಈ ಆಲ್ಬಮ್ ಅಲ್ಲಿ ಮನೋ ಸರ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಎಲ್ಲದೂ ಹೌದು. ಮೆಲೋಡಿದು ಏನ್ ಪೀಕ್ ಇದೆ ಅದರದ್ದು ಪೀಕು, ಒಂದು ರಿದಮಿಕ್ ಡ್ಯಾನ್ಸಿಂಗ್ ಸಾಂಗ್ ಯಾವ ತರ ಇದೆ ಅದರದ್ದು ಪೀಕು. ಅಂದ್ರೆ ಒಂದು ಚೇರ್ ಮೇಲೆ ಕುತ್ಕೊಳ್ಳೋಕೆ ಬಿಡಲ್ಲ, ಆ ತರ ಡ್ಯಾನ್ಸ್ ಮಾಡೋ ತರ ಒಂದು ನಮ್ಗೆ ರಿದಮ್ ಕೊಟ್ಟು ಮನೋ ಸರ್ ಪ್ರತಿಯೊಬ್ಬ ಡ್ಯಾನ್ಸರ್ಸು ಡ್ಯಾನ್ಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ರು. ಮನೋ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಡ್ಯಾನ್ಸರ್ಸ್ಗೆ ಕೊರಿಯೋಗ್ರಾಫರ್ಗೆ ಮ್ಯೂಸಿಕ್ ತುಂಬಾ ಹಾರ್ಟ್ ಇದ್ದಂಗೆ, ಆ ಹಾರ್ಟ್ ನ ಅವರು ಬೀಟ್ ಹಾಕಿ ಚೆನ್ನಾಗಿ ತುಂಬಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್ ಮನೋ ಸರ್. ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದೀರಾ. ಒಂದು ಫುಲ್ ಆಲ್ಬಮ್ ಕಂಪ್ಲೀಟ್ ಆಗಿದೆ. ನಮ್ದೆಲ್ಲ ಆಕ್ಚುಲಿ ಗಜರಾಮ ಸಿನಿಮಾದಲ್ಲಿ ನಮ್ಮ ಟೆಕ್ನಿಷಿಯನ್ ಕೆಲಸ ಎಷ್ಟು ಹೋಮ್ ವರ್ಕ್ ಇತ್ತೋ ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ತ್ರಿಬಲ್ ರಾಜವರ್ಧನ್ ಸರ್ದಿತ್ತು. ಯಾಕಂದ್ರೆ ದೀಪಕ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಶೆಡ್ಯೂಲು ಯಾವ ತರ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಫೈಟ್ ಆಕ್ಷನ್ ಸೀಕ್ವೆನ್ಸ್ ಹಾಕೊಂಡು ಇಮಿಡಿಯೇಟ್ ನನ್ನ ಸಾಂಗ್ ಕೊಡ್ತಾ ಇದ್ರು. ಅಂದ್ರೆ ಆಲ್ರೆಡಿ ಅಲ್ಲಿ ಚೆನ್ನಾಗಿ ಎಷ್ಟೆಷ್ಟು ವರ್ಕ್ ಮಾಡಬೇಕೋ, ಹಾರ್ಡ್ ವರ್ಕ್ ಮಾಡಬೇಕೋ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸಾಂಗ್ ಬರೋದು. ಅಟ್ ದ ಸೇಮ್ ಟೈಮ್ ಆ ಕುಸ್ತಿಯಲ್ಲಿ ಏನೇನ್ ಫೈಟ್ ಮಾಡ್ಬೇಕೋ ಮಾಡಿ ಅದರದೇ ಕುಸ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಶೂಟ್ ಮಾಡ್ಬೇಕಾಯ್ತು. ಅಂದ್ರೆ ಅವ್ರ ಫೈಟ್ ಅಲ್ಲಿ ಏನ್ ಪರ್ಫಾರ್ಮ್ ಮಾಡಿಲ್ವೋ ಅದನ್ನ ಇಟ್ಕೊಂಡು ಸಾಂಗ್ ಅಲ್ಲಿ ಮಾಡ್ಬೇಕಾಯ್ತು. ಬಟ್ ತುಂಬಾ ಚೆನ್ನಾಗಿ ಬ್ಯಾಕ್ ಬೆಂಡಿಂಗ್ ಇಂದ ಅವ್ರು ನೋಡಕ್ ಆ ತರ ಇದಾರೆ. ಬಟ್ ಎಷ್ಟು ಚೆನ್ನಾಗಿ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಅಂದ್ರೆ ನೀವು ನೋಡ್ತೀರಾ ಅದನ್ನ. ಬ್ಯಾಕ್ ಬೆಂಡ್ ಮಾಡಿ ಬರೀ ಹೆಡ್ ಅಲ್ಲಿ ನಿಂತ್ಕೊಂಡು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿ ಪ್ರತಿಯೊಂದೂ ಒಂದು ಪಕ್ಕಾ ಕುಸ್ತಿಪಟ್ಟು ಹೆಂಗ್ ಮಾಡ್ತಾರೋ ಅದನ್ನೇ ನೀಟಾಗಿ ಅದನ್ನ ಅವರು ಟ್ರೈನಿಂಗ್ ತಗೊಂಡು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಫಸ್ಟ್ ಟೈಮ್ ರಾಜವರ್ಧನ್ ಸರ್ ತಪಸ್ವಿನಿ ಅವ್ರ ಜೊತೆ ಅಷ್ಟೇ ಮೆಲೋಡಿಯಸ್ ಆಗಿ ಒಂದು ರೊಮ್ಯಾಂಟಿಕ್ ಸಾಂಗು ಮಾಡಿದ್ದಾರೆ. ಸೇಮ್ ಟೈಮ್ ರಾಗಿಣಿ ಅವ್ರ ಜೊತೆ ಒಂದು ಒಳ್ಳೆ ಹೈ ರಿದಮಿಟಿಕ್ ಸಾಂಗು ಮಾಡಿದ್ದಾರೆ. ನಮ್ಗೇನಂದ್ರೆ ರಾಜ್ ಸರ್ ಯಾವಾಗ್ಲೂ ಹೇಳೋರು, ಮಾಸ್ಟರ್ ನಾನು ಆತರ ಯಾವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ಮಾಡಿಲ್ಲ, ಡ್ಯಾನ್ಸಿಂಗ್ ಸಾಂಗ್ ಮಾಡಿಲ್ಲ ಅಂತ. ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರು. ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ಗೆ ಹೆಂಗ್ ಅನ್ಸ್ತಾ ಇದ್ದು ಅಂದ್ರೆ ತುಂಬಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಯಾವ ತರ ಮಾಡ್ತಾರೋ ಹಂಗ್ ಮಾಡಿದ್ರು. ಆ ವಿಷಯಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ರಾಜವರ್ಧನ್ ಸರ್ಗೆ. ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ಒಂದು ರಾಜವರ್ಧನ್ ಸರ್ ಜೊತೆ ವರ್ಕ್ ಮಾಡ್ತಾ ಆ ಕುಸ್ತಿ ಸಾಂಗ್ ಮಾಡ್ಬೇಕಾದ್ರೆ ನಾನೇ ಮೈಕಲ್ಲಿ ಗಜರಾಮ ಸರ್ನ ಗಜರಾಮ ಸರ್ ಕರೀರಿ ಅಂತ ಹೇಳ್ತಾ ಇದ್ದೆ. ಸುನೀಲ್ ಸರ್ ಹೇಳೋರು ಗಜರಾಮ ಅಲ್ಲ ಸರ್, ಸಾರಿ ರಾಜವರ್ಧನ್ ಸರ್ ಅಂತ ಹೇಳ್ತಾ ಇದ್ದೆ. ಬಟ್ ಅಷ್ಟು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರೋರು. ಅಂದ್ರೆ ಅವ್ರನ್ನ ನೋಡಿದ್ರೆ ನಮ್ಗೇನೆ ಗಜರಾಮ ಟೈಟ್ಲು ಆ ತರ ಫಿಕ್ಸ್ ಆಗ್ಬಿಡೋದು ಮೈಂಡ್ ಅಲ್ಲಿ. ಗಜರಾಮ ಸರ್ ಕರೀರಿ, ಇನ್ನೂ ಬಂದಿಲ್ಲ, ಅವ್ರ ಕಾಸ್ಟ್ಯೂಮ್ ರೆಡಿ ಮಾಡ್ಬೇಕು, ಕಾಲ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದೇ ಟೈಮ್ಗೆ ನಮ್ಮ ಸಾಂಗ್ ಟೈಮಲ್ಲೇ. ಬಟ್ ಒಂದು ಸತಿನೂ ಆ ಪ್ರಾಬ್ಲಮ್ ತೋರಿಸ್ಕೊಳ್ದಿರ ಅಷ್ಟು ತುಂಬಾ ಬಿಸಿಲಲ್ಲಿ ಮೈ ಎಷ್ಟು ಬಿಸಿ ಆಗಿತ್ತೋ ಅವ್ರದ್ದು ಕುಸ್ತಿ ಮಣ್ಣು ಅಷ್ಟೇ ಬಿಸಿ ಆಗಿತ್ತು. ಅದ್ರಲ್ಲಿ ಬೀಳ್ಸೋದು ಎಲ್ಲ ಮಾಡಿದ್ವಿ. ಸರ್ ತುಂಬಾ ಥ್ಯಾಂಕ್ಸ್. ಆಮೇಲೆ ತುಂಬಾ ಸಾರಿ ಸರ್, ಬಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರಿ. ನಿಜವಾಗ್ಲೂ ಗಜರಾಮ ಟೀಮ್ ಯಾವ ತರ ಅಂತ ಹೇಳಿದ್ರೆ, ನರ್ಸಿ ಸರ್ ಒಂದು ಫೌಂಡೇಶನ್ ಹಾಕೊಟ್ಟು ಎಲ್ಲಾನು ಟೀಮಲ್ಲಿರೋ ಎಲ್ಲಾ ಮೆಂಬರ್ಸ್ನು ಒಂಥರ ಸ್ವಂತ ಒಂದು ಹೋಮ್ ಬ್ಯಾನರ್ ತರ ಫೀಲ್ ಮಾಡೋ ತರ ಮಾಡಿಸಿ ನಮ್ಗಷ್ಟು ಈ ಸಿನಿಮಾ ಸಾಂಗ್ ಮಾಡ್ಬೇಕಾದಂತೂ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಸಾಂಗ್ ಮುಗ್ದೋಯ್ತಾ ಆ ಫೀಲ್ ಅಲ್ಲಿ ಇರ್ತಾ ಇತ್ತು. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಗಜರಾಮ ಸಿನಿಮಾ ನಾವೇನ್ ಕಷ್ಟಪಡ್ಬೇಕೋ ಪಟ್ಟಿದ್ದೀರಿ. ಇನ್ನೆಲ್ಲ ನಿಮ್ ಸಪೋರ್ಟ್ ಇಂದ ಈ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ಬಿಗಿನಿಂಗ್ ಇಂದ ನಮ್ಮ ಲೈಫ್ ಲೈನ್ ಪ್ರೊಡಕ್ಷನ್ಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ. ಇದೇ ಸಪೋರ್ಟ್ ಹಿಂಗೆ ಮಾಡಿ ಒಂದೊಂದು ಬ್ಯಾನರ್ ಬೆಳೀತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳೀತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಎಷ್ಟು ಮಾತಾಡ್ತೇನೆ ಅದಕ್ಕೆ ಫಸ್ಟ್ ಹೇಳ್ಬಿಟ್ರು ಸ್ವಲ್ಪ ಜಾಸ್ತಿ ಮಾತಾಡಿದ್ರು. ಲೈಫ್ ಲೈನ್ಸ್ ಫಿಲ್ಮ್ಸಲ್ಲಿ ನಂದು 2ನೇ ಸಿನಿಮಾ ಕಂಟಿನ್ಯೂಸ್ ಆಗಿ ಇದು ಹೋಮ್ ಪ್ರೊಡಕ್ಷನ್ ಥರನೇ ಈಗ ಮಾಸ್ಟರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀವಿ. ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು. ನರ್ಸಿ ಸರ್ ಈಗ ನೀವೇನು ಟೀಸರ್ ನೋಡಿದ್ದೀರಾ, ಇಡೀ ಸಿನಿಮಾ ಹಂಗೆ ಕಾಣುತ್ತೆ. ಅಂದರೆ ಅಷ್ಟು ರಿಚ್ ಆಗಿದೆ. ಓವರ್ ಆಲ್ ಸಿನಿಮಾ ಆಲ್ಮೋಸ್ಟ್ ಸೆಟ್ಸಲ್ಲೇ ನಡೀತದೆ. ಅಂದರೆ ಕತೆ ಬೇರೆ ಬೇರೆ ಫ್ಲೋ ಆಗೋದ್ರಿಂದ ಎಲ್ಲೆಲ್ಲಿ ಹೋಗುತ್ತೆ, ಯಾವುದು ರಿಯಲ್ ಲೊಕೇಶನ್ಸ್ ಯೂಸ್ ಮಾಡೋಕ್ಕಾಗದೇ ಇರೋ ಥರದ ಕತೆ ಹಂಗಿರೋದ್ರಿಂದ ಎಲ್ಲನೂ ಸೆಟ್ಗಳಲ್ಲೇ ಮಾಡ್ಕೊಂಡು ಮಾಡೋ ಥರ ಆಗಿತ್ತು. ಅದರಿಂದ ಒಂಚೂರು
ಬಡ್ಜೆಟ್ ಜಾಸ್ತಿ ಆಗಿರುತ್ತೆ, ಅದನ್ನು ಬೇರ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರು. ಅದರಿಂದ ಓವರಾಲ್ ವಿಷುವಲ್ ಫೀಲ್ ಚೆನ್ನಾಗಾಗಿದೆ. ಟೀಸರ್ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾನೂ ಹಂಗೆ ಬಂದಿದೆ. ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಅದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಸಿನಿಮಾ ರೀಚ್ ಆಗ್ತಾರೆ. ಥ್ಯಾಂಕ್ ಯು. ಓಕೆ, ಈಗ ನಾನು ಹೇಳೋದು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಈಗ ನೀವೇನಾದ್ರು ಕೇಳಬೇಕು. ಮತ್ತು ಈಗ ಹೇಳ್ತಾಯಿದ್ರು ರಾಜವರ್ಧನ್ ಸರ್, ಅವ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ಸಿನಿಮಾ ಶೂಟ್ ಶುರು ಹೋಗೋಕ್ಕೆ ಮುಂಚೆ ಅವ್ರಿಗೆ ಸ್ವಲ್ಪ ಕಾಲಿಗೆ ಏಟ್ ಮಾಡ್ಕೊಬಿಟ್ರು. ನಾನು ಅವತ್ತು ಕೇಳಿದೆ, ಸರ್ ಹೇಗೆ ಮಾಡ್ತೀರಿ ಫಸ್ಟ್ ಶೆಡ್ಯೂಲು? ಆಗಲ್ಲ. ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ. ಇಲ್ಲ ಇಲ್ಲ ಸರ್, ಏನೈತೆ ಯಾವುದೂ ಚೇಂಜಸ್ ಆಗಬಾರ್ದು, ನನಗೇನೇ ಇದಾದರೂ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಅವ್ರು ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾಯಿದ್ರೆ. ನಾನು ಡೈರೆಕ್ಟ್ರ್ ಕೇಳಿದೆ, ಬೇಡ ನಿಲ್ಸೋಣ ಅಂತ ಇದ್ದೆ. ಬಟ್ ಅವರು ಯಾವತ್ತೂ ಒಂದಿನೂ ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇ ಇಲ್ಲ. ಸರ್ ಥ್ಯಾಂಕ್ ಯು. ಆಮೇಲೆ ದೀಪಕ್ ಸರ್ ಅವರು ನಾವು ಹೋಗಿ ಡೇಟ್ಸ್ ಕೇಳಿದಾಗ, ಸರ್ ಆಫೀಸ್ಗೆ ಬರ್ತೀನಿ ಸರ್ ಮಾತಾಡೋಣ ಅಂತಂದರು. ಡೈರೆಕ್ಟ್ರು ಮಾತಾಡಿದ್ರು, ಸರ್ ಇಂಥ ಒಳ್ಳೆ ಕತೆ ಇದೆ, ನಾವೆಲ್ಲ ಒಟ್ಟಿಗೆ ಸೇರ್ ಮಾಡೋಣ ಸರ್, ಇದು ಟೀಮ್ ವರ್ಕ್ ಅಂದರು. ಅದು ನನಗೆ ಖುಷಿ ಆಯಿತು. ಬೇಡ ಇದು ಏನು ಮಾಡಿದ್ದೀವಿ ಇದೆಲ್ಲ ಒಂದು ಟೀಮ್ ವರ್ಕೇನೆ. ನಮ್ಮ ಚಂದ್ರು ಸರ್ ಅವರು, ಧನು ಮಾಸ್ಟ್ರು, ಮನೋಜ್ ಸರ್ಗೆ ಫಸ್ಟು ಸುನೀಲ್ ಮೀಟ್ ಮಾಡಿಸಿದಾಗ ಅವರು ಹೇಳ್ತಾಯಿದ್ರು, ಇದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸ್ಟೋರಿ ಇದು ಅಂತ ಅಂದರು. ಹ್ಞೂ ಸರ್ ಇದನ್ನು ಇದೇ ಥರ ಇದು ಮಾಡಲೇಬೇಕು ಸರ್ ಅಂತ ಅಂದಾಗ ಆ ಸಾಂಗು ಅದನ್ನು ಡೈರೆಕ್ಟ್ರು ಕೇಳ್ತಾ ಇದ್ದಿದ್ದು ಇದನ್ನು ತುಂಬ ಇಷ್ಟ ಆಯಿತು ಅವ್ರಿಗೆ. ಬೇರೆ ಥರನೇ ಕೇಳ್ತಾನಲ್ಲ ಡೈರೆಕ್ಟ್ರು ಬಂದು ಅಂತ ಇದ್ರು. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಅಷ್ಟೇ ತುಂಬ ಹೋಮ್ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಟ್ರು. ಇದೇ ಥರ ಬೇಕು ಅಂದಾಗ ಮನೋಜ್ ಸರ್ ಅದಕ್ಕೆ ತುಂಬ ಒತ್ತು ಕೊಟ್ಟು ಭಾಳ ದಿನಗಳೇ ತೊಗೊಂಡಿದ್ದಾರೆ. ಒಂದು ಜಾಸ್ತಿ ದಿನನೇ ಆಗಿದೆ ಅಲ್ಲ ಸರ್, 50 days ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸ್ಪೆಂಡ್ ಮಾಡಿದ್ದಾರೆ. ಸರ್ ಆಗುತ್ತಾ? ಇಲ್ಲ ಇನ್ನೂ ಟೈಮ್ ಬೇಕು ಅಂತ ಒಂದು ಒಳ್ಳೆ ಟೀಮ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇಲ್ಲಿದ್ದಾರೆ, ಅದು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಕೆಲವರು ಬರೋಕ್ಕೆ ಯಾಕೋ ಹಿಂದಿರ್ತಾ ಇದ್ದಾರೆ. ಜ್ಞಾನೇಶ್ವರ್ ಇರ್ಬೋದು, ನಮ್ಮ ಝೇವಿಯರು, ಜಗ್ಗಿ, ಪ್ರಶಾಂತ್, ಇನ್ನೂ ತುಂಬ ಇದ್ದಾರೆ. ಆಮೇಲೆ ನಮ್ಮ PR ಅವರು ಇದರಲ್ಲಿ ಆ್ಯಕ್ಟಿವ್ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಮೇಲೆ ಬನ್ನಿ ಅಂದರೆ ಬಂದಿಲ್ಲ. ಸೊ ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಹೇಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಈ ಪ್ರೊಡಕ್ಷನ್ದು ಏನು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಅದರಲ್ಲಿ. ರಾಜವರ್ಧನ್ ಅವರು, ದೀಪಕ್ ಅವರು, ತಪಸ್ವಿನಿ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ. ಎಲ್ಲರಿಗಿಂತ ಮುಂಚೆ ಫಸ್ಟು ನರ್ಸಿ ಸಾರ್ಗೆ, ಕಾಶಿ ಅವರಿಗೆ, ಜೇವಿರ್ ಅವ್ರಿಗೆ ಒಳ್ಳೇದಾಗಬೇಕು. ಯಾಕಂದರೆ ಅವ್ರಿಗೆ ಒಳ್ಳೇದಾದರೆ ಇನ್ನೊಂದು 4 ಸಿನಿಮಾಗಳು ಈ ಥರ ಬರ್ತದೆ ಈಗ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ಮತ್ತು ದೇವರ ಆಶೀರ್ವಾದನೂ ಬೇಕು. ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲೈಫ್ ಲೈನ್ ಫಿಲ್ಮ್ಸ್ ಚಿನ್ಮಯ್ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಬೇಕು. ಯಾಕಂದರೆ ಪ್ರೊಡ್ಯೂಸರ್ಸ್ ಆಲ್ವೇಸ್ ಕ್ರಿಯೇಟ್ ಆಪರ್ಚುನಿಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕೂಡ. ಸೊ ನರ್ಸಿ ಸರ್ ಆ್ಯಂಡ್ ಟೀಮ್, ಆಲ್ ದಿ ಬೆಸ್ಟ್ ಯು. ಸುನಿ ಸರ್ ಥ್ಯಾಂಕ್ ಯು, ನನಗೆ ಒಂದು ಆ್ಯಕ್ಟರ್ ಆಗು ಕೂಡ ಒಂದು ಅವಕಾಶ ನೀಡಿದರೆ, ಒಂದು ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಈ ಚಿತ್ರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಬಗ್ಗೆ all of us have been fans of not only his music, of his personality also. ಸೊ ಈ ಎಂಟೈರ್ ಟೀಮ್ಗೆ ಒಳ್ಳೇದಾಗಬೇಕು. ದಯವಿಟ್ಟು ಎಲ್ಲರೂ ಟೀಸರ್ ನೋಡಿದ ತಕ್ಷಣ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ದ ಮೆಸೇಜ್ ದಟ್ ಗಜರಾಮ ಇಸ್ ಕಮಿಂಗ್ ವೆರಿ ಸೂನ್. ಆ್ಯಂಡ್ ರಾಜ್, ಆಲ್ ದ ಬೆಸ್ಟ್ ಯು. ಆ್ಯಂಡ್ ದೀಪಕ್ ಸರ್, ಆಲ್ ದ ಬೆಸ್ಟ್. ಆ್ಯಂಡ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು.